ಸರಿ, ಆಗಲೇ ನಾನು ಒಂದು ಅನಿಸಿಕೆ ಹೇಳುವಾಗ ಎಲ್ಲರೂ ಸರಿ ತೊಗೊಂಡೆ. ಇನ್ನೊಬ್ರು ಮೇನ್ ಈ ಸಂಸ್ಥಾದಾಗ ಅವರ ಹೋಲ್ ಆ್ಯಂಡ್ ಸೋಲ್ ಅಡ್ಮಿನಿಸ್ಟ್ರೇಟಿವ್ ಜಿಮ್ಮೆದಾರಿ ರೆಸ್ಪಾನ್ಸಿಬಿಲಿಟಿ ಅವರ ಮಾಂತೇಶ್ ಸರ್ ಅಂತಾರೆ. ಅವ್ರು ಎಲ್ಲರೂ ಹುಡುಗರು ಪ್ರೀತಿ ಅಭಿಮಾನದಿಂದ ಕಮಾಂಡು ಎಲ್ಲರೂ ಪ್ರೀತಿ ಎಲ್ಲ ಇಲ್ಲೇನು ಯಾವುದೇ ಅಗ್ನಿವೀರ್ ಆಗಲಿ RRB ರಿಲೀವ್ ಆಗಲಿ ಯಾವುದಾಗ್ರಿ ಎಲ್ಲರೂ ಸ್ಪರ್ಧಾರ್ಥಿಗಳು ಅವ್ರಿಗೆ ಪ್ರೀತಿ ಅಭಿಮಾನದಿಂದ ಕಮಾಂಡೋ ಅಂತ ಕರಿತಿದ್ರು. ಅವರು ಇಲ್ಲಿ ಸಂಸ್ಥಾದಾಗ ಏನೋ ನೀರಿಲ್ಲ, ಲೈಟ್ ಇಲ್ಲ, ಮಾಂತೇಶ್ವರಿಗೆ ಎಲ್ಲರ ಪರವಾಗಿ ವಂದನೆಗಳು. ಯಾಕಂದ್ರೆ ಇಲ್ಲಿ ಸಂಸ್ಥಾದಾಗ ಏನೋ ಲೈಟ್ ಏನು ಅಸ್ತವ್ಯಸ್ತಿದ್ರ, ಏನೋ ನೀರಿನ ಅಸ್ತವ್ಯಸ್ತಿದ್ರ, ಮಾಂತೇಶ್ವರಿಗೆ ಸರ್ ಹೇಳ್ತಿದ್ರ, ಮಾಂತೇಶ್ವರಿಗೆ ಹೇಳ್ಬಿಡ್ರೆ ಅವ್ರು ಹೇಳ್ಬೇಕು. ವಿದಿನ್ 5 ಮಿನಿಟ್ದಾಗ ಎಲ್ಲಾರೇ ಕ್ಲಿಯರ್. ಅದೇ ರೀತಿ ಮತ್ತೆ ಇನ್ನೊಂದು ಮಾಂತೇಶ್ವರಿಗೆ ನನ್ನ ಪರವಾಗಿ ಮತ್ತು ನನ್ನ ಸಹಪಾಠಿಯಾದ ಉಮೇಶ್ ಸರ್ ಪರವಾಗಿ ಮಾಂತೇಶ್ವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಸರ್ ಕೇಳ್ಕೊಳ್ತೀನಿ. ಒಂದು ಮಾತು ಹೇಳಕ್ ಬಯಸ್ತೇನೆ. ನಾನು ಇಲ್ಲಿ ಬಂದಾಗಿತ್ತು ನಮ್ದು ಏನಾಯ್ತು, ಟ್ರೈನಿಂಗ್ ನಾನು ಭಾಳ ಇಂಪ್ರೂವ್ಮೆಂಟ್ ಆಗ್ತಿ. ಒಂದು ಸ್ವಲ್ಪ ಬಾಟಮ್ದಾಗ ಉಳ್ಯಾಕೈತಿನ ಏನು ಟೆನ್ಷನ್ ಆಗ್ತದೆ, ಉಳಿದಿತ್ತಂದ್ರೆ ನನ್ನ ಜಾಬ್ ಹೋಗ್ತಿದ್ದೆ. ಮತ್ತೊಂದು 2 ವರ್ಷ ತಯಾರು ಮಾಡಿ ಏನಾದ್ರು ಪೊಲೀಸು ಏನೋ ಆಗ್ಬೋದು, ಯಾವ ಜಾಬ್ ಮಾಡ್ಬೋದು, ಏನಾರು ಮಾಡ್ಬೋದು, ಇದನ್ನ ಅವಕಾಶ ಕಳೆದುಕೊಳ್ಬಾರ್ದು ಅಂತ ಹೇಳಿ ಟೆನ್ಷನ್ ಆಯ್ತು. ಅವಾಗ ಮಾಂತೇಶ್ ಸರ್ ಏನಂತರು, ನಿಮ್ಗೆ ಆಗ್ತೈತದ ನಿಮ್ಮ ಜೋಶ, ನಿಮ್ಮ ಪ್ರಯತ್ನ, ನಿಮ್ಮ ಕೈ ಬರೋದ ನಿಮ್ದು ಅಗಾಪುರ ಏನಾದ್ರು ಆಗ್ತೈತೆ ಅನ್ಕೋತಿದ್ರು. ಅವ್ರು ಹೇಳಿದಾಗ ನನ್ನ ಸೆಲೆಕ್ಷನ್ ಆಗ್ತೈತೆ. ಈ ಕಾರ್ಯಕ್ರಮ ಉದ್ದೇಶ ಮಾಂತೇಶ್ ಅವರು ಒಂದು 2 ಮಾತು ಮಾತಾಡಿದ್ರು. ಎಲ್ಲ ಸಿಬ್ಬಂದಿವರೆಗೆ ಎಲ್ಲರೂ ಪ್ರೋತ್ಸಾಹ, ಎಲ್ಲರೂ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ರೆ, ಎಲ್ಲರೂ ಪ್ರಯತ್ನ ಚಲೋ ಐತಿ. ಏನೋ ಹೇಳಕ್ ಒಂದು 2 ಮಾತು ಉಳಿದಿದ್ರೆ ಕ್ಷಮಿಸ್ಬೇಕು, ಏನೋ ಒಂದು 2 ಮಾತು ತಪ್ಪಾಗಿ ಮಾತಾಡಿದ್ರೆ, ಏನೋ ಒಂದು ಮಾತು ಉಳಿದಿರ್ತಾವ, ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ನಾನು. ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಮ್ಮ ಅಡ್ಯೂಡಿ ಸರ್ ಧನ್ಯವಾದ ಹೇಳ್ತೇನೆ. ನಮ್ಮ ರವಿ ಸರ್ಗೆ ಆಯ್ತು, ಸಚಿನ್ ಸರ್ ಆಯ್ತು, ನಮ್ಮ ರಾಮಸಿದ್ದು ಸರ್ ನಮ್ಮ ಬ್ರದರ್ ಅವ್ರು ನಮ್ಮ ಬ್ರದರ್, ಮತ್ತು ಅವ್ರು ಉಮೇಶ್ ಸರ್ ನಮ್ಮ ಬ್ರದರ್ ಇದ್ದಂಗೆ. ಇವತ್ತು ಅವ್ರು ನಮ್ಮ ಪಾದಕ್ಕೆ ನಮಸ್ಕಾರ ಇರ್ತೈತಿ, ಎಲ್ಲ ನಮ್ಮ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಇರ್ತೈತಿ. ನಾನು ತಪ್ಪು ಮಾಡಿರಿ ಇಷ್ಟೆಲ್ಲ ಬೆಳೆಸಾಕ ನಮ್ಮ ಸಿಬ್ಬಂದಿವರೆಗೆ ಅವ್ರ ಪಾದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೇನೆ ರೀ. ಇವತ್ತು ಇಷ್ಟು ಹೇಳ್ಬೇಕಪ್ಪ ಅಂದರೆ ಇಷ್ಟೆಲ್ಲ ನಮ್ಮ ಅಡಿವಿಡಿ ಸರ್ ಆಯ್ತು, ನಮ್ಮ ಎಲ್ಲರೂ ನಮ್ಮ ಸಿಬ್ಬಂದಿ ಅವ್ರಿಗೆ ಪ್ರೋತ್ಸಾಹ ಇರೋದ್ರಿಂದ ಇಷ್ಟೆಲ್ಲ KPT ಸೆಲೆಕ್ಷನ್ ಆಗಿದ್ದೀರಿ. ಮತ್ತು ಎಲ್ಲೂ ಹೋಗ್ರಿ, ಏನೋ ಮಾಡಿರಿ, ನಮ್ಮ ಸಂಸ್ಥಾನ ಬಂದದ್ದು ದಾರಿಯನ್ನು ನೀವು ಮರಿಬೇಡ್ರಿ. ಎಷ್ಟೋ ದೊಡ್ಡ ವ್ಯಕ್ತಿ ಆಗ್ರಿ, ನೀವು ಬಂದದ್ದು ಪಥ ಮರಿಬೇಡ್ರಿ. ಅನ್ನೋದು ಇರಬಾರ್ದು, ಗುರುಗಳಿಗೆ ತಿಳಿವಾಗಬೇಕು. ತಾಯಿ, ತಂದೆ, ಗುರು, ಶಕ್ತಿ ಯಾವತ್ತೂ ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಗುರುನ ಮೂಲ ಯಾವತ್ತೂ ಕಂಡುಹಿಡಿಯೋಕ್ಕೆ ಯಾರಿಗೂ ಆಗಿಲ್ಲ. ಇವತ್ತು ಭಾರತೀಯ ಸೇನೆ ಆಯ್ತು ಮತ್ತು KPT ಆಯ್ತು, ಎಲ್ಲೇ ಹೋಗ್ರಿ, ಆರ್ಮಿ ಮಂಜುನಾಥ್ ಎಜುಕೇಷನ್ ಸೊಸೈಟಿಯನ್ನು ಮರಿಬೇಡ್ರಿ. ನಿಮ್ಮ ಮಿಸ್ಸಸ್ಗಳ್ರಿ, ನಿಮ್ಮ ಮಕ್ಕಳು ಇಲ್ಲಿ ಕಳಿಸ್ರಿ ಅಂತ ಇದು ನಿರಂತರವಾಗಿ ಸಂಸ್ಥೆ ನಡೀಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಲೆಕ್ಷನ್ ಆಗಲಿ. ನಮ್ಮ ಅಡಿವಿಡಿ ಸರ್ ಇನ್ನೂ 200 ವರ್ಷ ಬದುಕಿಲ್ಲ ಅಂತ ಹೇಳ್ತಾ ಇರುವ ಕೆಲಸವ ಮಾಡುತ್ತೀವಿ, ಇದೆಲ್ಲದನ್ನು ಬಿಟ್ಟು ದೊರೆತು ಅಸಾಧವೆಂದುಂಡು ಹೊರಗಿಡಬೇಕು. ನಗು ನಗುತ್ತ ಮಾತಾಡಲು ಮಂಕುತಿ ಮಾತಾಡ್ತಾರೆ. ಯಾವುದೇ ಕೆಲಸ ಮೇಲು ಕೀಳು ಅಂತ ಇಲ್ಲ. ಈ ದೇಶದೊಳಗ ಯಾವುದೇ ಕೆಲಸ ಮೇಲು ಕೀಳು ಅಂತ, ಆ ಕೆಲಸ ಒಳಗ ಶ್ರದ್ಧೆ ಇಟ್ಟು ಮಾಡಿದ್ದೇ ಕರೆ ಆದ್ರ ಅವರಿಗೆ ಸನ್ಮಾನಗಳು ದೊರಕಿರ್ತಾವ ಅನ್ನೋದಕ್ಕ ಉದಾಹರಣೆ ಕಮಾಂಡೋ ಸರ್. ಅವ್ರ ನಿಜವಾಗ್ಲೂ ಭಾರಿ ಹೆಮ್ಮೆ
ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.